ಮೊದಲು ನಾವು ಈ ರೀತಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಒಂದು 3 ಗೆಡ್ಡೆ ಆಗೋಷ್ಟು ಈರುಳ್ಳಿ, ಒಂದು ಟೊಮೆಟೊ, ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ನೀಟಾಗಿ ಇವಾಗ ಹಾಕ್ಕೋಬೇಕು. ಬಟ್ ಏನಂದರೆ ಎಗ್ 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 ಬುರ್ಜಿಗೆ ತುಂಬ ಅಂದರೆ ತುಂಬ ಆರಾಮಾಗಿ ಮಾಡ್ಕೋಬೋದು ಮನೇಲೇ ನಾವು. ಸೊ ಎಗ್ ಬುರ್ಜಿಗೆ ಈರುಳ್ಳಿ ಈಸ್ ಮೇನ್ ಇಂಪಾರ್ಟೆಂಟ್. ಈರುಳ್ಳಿನ ಒಂದು 3ರಿಂದ 4 ಹಾಕ್ಕೊಂಡು ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನೀವು 5 ಮೊಟ್ಟೆ ಯೂಸ್ ಮಾಡ್ಕೊತೀವಿ ಅನ್ನೋದಾದರೆ ನೀವು 3 ದೊಡ್ಡದಾಗಿರೋ ಅಂತಹ ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಟೊಮೆಟೊ ಯೂಸ್ ಮಾಡ್ಕೋಬೋದು ನೀವು. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಮಿಕ್ಸ್ ಮಾಡಿಕೊಂಡು ನಾನು ಒಂದೊಂದೇ ಹಾಕಲಿಲ್ಲ, ಮಿಕ್ಸ್ ಮಾಡಿಕೊಂಡು ನಾನು ಈ ರೀತಿ ಹಾಕಿದ್ದೀನಿ. ಆ್ಯಂಡ್ 5 ಮೆಣಸಿನ್ಕಾಯಿನ ನೀವು ಕಟ್ ಮಾಡಿ ಹಾಕ್ಕೋಬೇಕು. ಆ್ಯಂಡ್ ನಿಮಗೆ ಖಾರ ಇಷ್ಟ ಅಂದರೆ, ತುಂಬ ಇಷ್ಟ ಅಂದರೆ, ಖಾರವಾಗಿರಬೇಕು ಅಂದರೆ ಇನ್ನೂ ಒಂದು 6ರಿಂದ 7 ಮೆಣಸಿನ್ಕಾಯಿ ನೀವು ಹಾಕ್ಕೋಬೋದು. ಆ್ಯಂಡ್ ನಾನು ಇಲ್ಲಿ ಉಪ್ಪು ಸಹ ಇವಾಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಏನಂದರೆ ಖಾರದ ಪುಡಿ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಒಂದು 5 ಮೆಣಸಿನ್ಕಾಯಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನಪ್ಪ ಅಂದರೆ ಈ ಎಗ್ ಬುರ್ಜಿನ ಮನೇಲೇ ಆರಾಮಾಗಿ ನಾವು ಮಾಡ್ಕೋಬೋದು. ಬಟ್ ಏನಂದರೆ ತುಂಬ ಜನ ನೋಡ್ತೀವಿ ನಾವು ಮೊಟ್ಟೆನ ಬೇಯಿಸೋಕೆ ಇಟ್ಬಿಡ್ತಾರೆ, ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಬಿಟ್ಟು ಮಾಡ್ಕೊಬಿಡೋಣ ಅಂತ. ಬಟ್ ಈ ರೀತಿ ಮಾಡ್ಕೊಂಡು ನೀವು ತಿನ್ನೋದ್ರಿಂದ ತುಂಬ ಅಂದರೆ ಆರೋಗ್ಯಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಮೊಟ್ಟೆಯಲ್ಲಿ ನೀವು ಕೇಳಲೇಬೇಡಿ. ಮೊಟ್ಟೆ ಅಂದರೆ ತುಂಬ ಪ್ರೋಟೀನ್ ಇರೋಂತಹ ಫುಡ್ಡು. ಆ್ಯಂಡ್ ಈರುಳ್ಳಿಲೂ ಅಷ್ಟೇ ತುಂಬ ಪ್ರೋಟೀನ್ ಇದೆ. ಇವೆಲ್ಲ ಮಾಡ್ಕೊಂಡು ನೀವು ಒಂದೇ ಸತಿಗೆ ಎಗ್ ಬುರ್ಜಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಆ್ಯಂಡ್ ನಾನು ಈ ರೀತಿ ನೀಟಾಗಿ ಎಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ ಈರುಳ್ಳಿದು. ಸೊ ನಾನಿಲ್ಲಿ 3 ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ದೀನಿ, ಆವಾಗಲೇ ಹೇಳ್ದಂಗೆ. ಒಂದು ಟೊಮೆಟೊ, ಇದೆಲ್ಲ ಒಂದೇ ಸತಿ ಮಿಕ್ಸ್ ಮಾಡ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಏನಂದರೆ ನನಗೆ ತುಂಬ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡ್ತಿದ್ದೀರ. ತುಂಬ ಜನ ತುಂಬ ಚೆನ್ನಾಗಿದೆ ರೆಸಿಪೀಸ್ ಅಂತಲೂ ಸಹ ಕಮೆಂಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನನ್ನ ಚಾನಲಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಫುಡ್ ಸ್ಟಾರ್ಟಿಂಗ್ ಇವಾಗ ಬಿಗಿನರ್ ಆಗಿರೋದ್ರಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಅದನ್ನೆಲ್ಲ ವಾಚ್ ಮಾಡಿ ಆ್ಯಂಡ್ ಟ್ರೈ ಮಾಡಿ ಆ ರೆಸಿಪೀಸ್ಗಳನ್ನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಏನಂದರೆ ತುಂಬ ಜನ ಏನಂತ ಕೇಳ್ತಿದ್ದಾರೆ, ತುಂಬ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡಿ ತೋರಿಸಿ ಅಂತ ಕೇಳ್ತಿದ್ದಾರೆ ಕಮೆಂಟಲ್ಲಿ. ಆ್ಯಂಡ್ ನನಗೇನಂದರೆ ಇವಾಗ ಇದು ತೋರಿಸ್ತಾ ಇದ್ದೀನಿ ನೋಡಿ, 1 ಸ್ಪೂನ್ ಆಗುವಷ್ಟು ನೀವು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಒಂದು ಖಾರದ ಪುಡಿ ಯಾವಾಗಲೇ ಹೇಳ್ದಂಗೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಇಷ್ಟ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಇರಬೇಕು ಅಂದರೆ ನಾನು ಈ ರೀತಿ ಧನಿಯಾ ಪುಡಿನೂ ಮತ್ತು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಅದು ಬೇಡ ಅಂದರೆ ಮಸಾಲೆ ಪುಡಿ ಸಹ ನೀವು ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಎಲ್ಲ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಖಾರ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಖಾರ ಅಂದರೆ ಖಾರವಾಗಿರಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಸೊ ನಾನು ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ಈ ರೀತಿ ನೀಟಾಗಿ ನಾವು ಅದನ್ನು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅಂದರೆ ಬ್ರೌನ್ ಕಲರ್ ಆಗಬೇಕು ಇದು ಈರುಳ್ಳಿ ಎಲ್ಲ, ಅಷ್ಟು ನಾವು ನೀಟಾಗಿ ಅಷ್ಟು ಕಲರ್ ಬರೋವರೆಗೂ ನಾವು ಕೈಯಾಡ್ತಾ ಇರಬೇಕು, ನೀಟಾಗಿ ಕೈಯಾಡ್ತಾನೆ ಇರಬೇಕು. ಆ್ಯಂಡ್ 2 ಮಿನಿಟ್ಸ್ ನಾನು ಬಿಟ್ಬಿಟ್ಟಿದ್ದೀನಿ ಈ ರೀತಿ. ಅದೇ ಲೋ ಫ್ಲೇಮಲ್ಲಿ ಇರಬೇಕು ಒಟ್ಟಿನಲ್ಲಿ ಈರುಳ್ಳಿ ಬೇಯಬೇಕಾದ್ರೆ. ನಾನು ಈ ರೀತಿ ಲೋ ಫ್ಲೇಮ್ ಮಾಡಿದ್ದೀನಿ. ಆ್ಯಂಡ್ 2 ಮಿನಿಟ್ಸ್ ಬಿಟ್ಟಿದೆ. ಇವಾಗ ಮೊಟ್ಟೆನ ಹಾಕಬೇಕು. ಸೊ ನಾನು ಒಂದು 5 ಮೊಟ್ಟೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಎಗ್ ಬುರ್ಜಿಗೆ. ಈಗ ನೀವು ಎಷ್ಟಾದರೂ ಯೂಸ್ ಮಾಡ್ಕೋಬೋದು, 6, 10, 15 ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೀವು ನೋಡಿಕೊಂಡು ಮಾಡ್ಕೋಬೋದು. ನಾನೀಗ ಏನು ಒಂದು 5 ಮೊಟ್ಟೆ ಯೂಸ್ ಮಾಡ್ತೀನಿ ಅಂದಲ್ಲ, ಅದಕ್ಕೆ ಇವಾಗ ಒಂದು 5 ಮೊಟ್ಟೆನ ನಾನು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಸ್ಟಾಕ್ ಮಾಡ್ಕೊತಾರೆ, ಎಲ್ಲ ಮುಂಚೆನೇ ಕಲೆಕ್ಟ್ ಅಂದರೆ ಅಲ್ಲೇ ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನೊಟ್ಟಿಗೆ ಸುರಿತಾರೆ. ಸೊ ನಾನು ಆ ಥರ ಮಾಡ್ಕೊಂಡಿಲ್ಲ, ಅವಾಗ ತಾನೇ ಅವಾಗೇ ಹಾಕ್ತೀನಿ. ಬಿಕಾಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಕ್ಬಿಟ್ಟು ನಾವು ಕಲಾಯಿಸೋದ್ ಬದಲು ಅದು ಬಿಡಿ ಥರ ಆಗಿಬಿಡುತ್ತೆ. ಸೊ ನಾನು ಅವಾಗೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ಅಂದರೆ ತುಂಬ ರೆಸ್ಟೋರೆಂಟಲ್ಲೆಲ್ಲ ಈ ರೀತಿಯೇ ತುಂಬ ಜಾಸ್ತಿ ಮಾಡೋದು. ಆ್ಯಂಡ್ ಈ ಥರ ರೆಸಿಪೀಸು ನೀವು ರೆಸ್ಟೋರೆಂಟ್ಸಲ್ಲಿ ಅವ್ರು ಮಾಡಿರೋಂತಹ ಇಲ್ಲಿ ಟೇಸ್ಟ್ ಸಿಗೋದು ನಿಮಗೆ. ಆ್ಯಂಡ್ ಅದಕ್ಕೆ ನಾನು ಹೇಳ್ತಾ ಇರೋದು, ವಾಚ್ ಮಾಡಿ ಕೊನೆವರೆಗೂ ವೀಡಿಯೋನ. ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮ್ಗೆ ಗೊತ್ತಾಗಲ್ಲ ಏನೇನು ಹಾಕಬೇಕು ಅಂತ. ಇದರಲ್ಲಿ ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕೆ.
ಆ್ಯಂಡ್ ಸ್ಕೂಲ್ಗೆ ಹೋಗೋ ಮಕ್ಕಳು ಸಹ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಬ್ಯಾಚುಲರ್ಸ್ ಸಹ ಇದು ಆರಾಮಾಗಿ ಮಾಡ್ಕೊಬೋದು. ನಮಗೆ ಎಗ್ಗಲ್ಲಿ ಯಾವ ರೆಸಿಪಿನೂ ಬರಲ್ಲ ಅನ್ನೋರು ಸಹ ಇದನ್ನು ಮಾಡ್ಕೋಬೋದು. ನೀವು ಮಾಡಿ ಮನೇಲಿ ಎಲ್ರಿಗೂ ಕೊಡ್ಬೋದು. ಆ್ಯಂಡ್ ನೀವು ಸಹ ತಿನ್ನಿ, ಚೆನ್ನಾಗಿರುತ್ತೆ ಮಾಡಿಕೊಂಡು. ಆ್ಯಂಡ್ ಒಂದು ಥಿಂಗ್ ಏನಂದರೆ ಮೊಟ್ಟೆ ತುಂಬ ಅಂದರೆ ತುಂಬ ಸ್ಮೆಲ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಮೊಟ್ಟೆ ಹಾಕಿದ್ಮೇಲೆ ಒಂದು 2 ನಿಮಿಷ ಆವಾಗಲೇ ನಾನು ಹೇಳ್ದಂಗೆ ಬಿಟ್ಬಿಡಬೇಕು. ಅದಾದಮೇಲೆ ನೀಟಾಗಿ ಕೈ ಆಡಬೇಕು. ಇವಾಗ ಇದೇ ಮೇನ್ ಇಂಪಾರ್ಟೆಂಟ್ ನಮ್ಮ ಎಗ್ ಬುರ್ಜಿಲಿ ಮಾಡಬೇಕು ಅಂದರೆ. ಬಿಕಾಸ್ ಮೊಟ್ಟೆ ಸ್ಮೆಲ್ ಬರೋ ಥರ ಮಾಡಿಕೊಂಡು ನಾವು ಅರ್ಧಂಬರ್ಧ ಬೇಯಿಸ್ಬಿಟ್ಟು ಇದು ಮಾಡಬಾರ್ದು. ಒಂದು 15 ಮಿನಿಟ್ಸ್ ಗೈಸ್, ಏನು ಗೊತ್ತಾ, ಮೊಟ್ಟೆ ಬ್ರೌನಿಷ್ ಬರೋವರೆಗೂ ನಾವು ನೀಟಾಗಿ ಅದನ್ನು ಕೈ ಆಡ್ತಾನೆ ಇರಬೇಕು. ಈ ರೀತಿ ನೀಟಾಗೆ ಇದು ಮಾಡ್ತಾ ಇರಬೇಕು. ನಾನಂತೂ ಫುಲ್ಲು ಮೇಲಿಂದ ಅದು ಏನೇನು ಅದ್ರದ್ದು ಹಾಕಿದ್ನೆಲ್ಲ ಅಲ್ಲೆಲ್ಲ ಕವರ್ ಆಗಿಬಿಟ್ಟಿತ್ತು ಫುಲ್ಲು. ನಾನು ನೀಟಾಗಿ ಮಾಡ್ತಿದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಮಾಡಬೇಕು. ನನಗೇನಂದರೆ ಎಗ್ ಬುರ್ಜಿ ಅಂದರೆ ತುಂಬ ಮೋಸ್ಟ್ ಫೇವ್ರೆಟ್. ನನಗೆ ಎಗ್ಗಲ್ಲಿ ನನಗೆ ಯಾವ ರೆಸಿಪಿ ತುಂಬ ಇಷ್ಟ ಅಂದರೆ ನಾನು ಹೇಳೋದು ಎಗ್ ಬುರ್ಜಿ ಅಂತಲೇ. ಬಿಕಾಸ್ ಇದೊಂದು ಚಪಾತಿ ಜೊತೆ ಸಹ ನಾವು ಮಾಡಿಕೊಂಡು ತಿನ್ನೋದ್ರಿಂದ ಇನ್ನೂ ತುಂಬ ಅಂದರೆ ತುಂಬ ಟೇಸ್ಟ್. ಚಪಾತಿ ಆ್ಯಂಡ್ ಎಗ್ ಬುರ್ಜಿ ಇಸ್ ವೆರಿ ವೆರಿ ಗುಡ್ ಕಾಂಬಿನೇಷನ್. ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು. ಆ್ಯಂಡ್ ಅದು ಏನೂ ಇಲ್ಲ ಅಂದಾಗ ನಿಮ್ಮ ಮನೇಲಿ ಜಸ್ಟ್ ನೀವೇನು ಅನ್ನ ಸಾಂಬಾರು ಮಾಡ್ಕೊಂಡಿದ್ದೀವಿ ಅಂದರೆ ನೆಂಚ್ಕೊಳ್ಳೋಕ್ಕೂ ಅಷ್ಟೇ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಎಗ್ ಬುರ್ಜಿನ ಮಾಡಿಕೊಂಡು ತಿನ್ನಿದ್ರೆ ತುಂಬ ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಆ್ಯಂಡ್ ನೋಡಿ, ಈ ರೀತಿ ಹೊಸ ರೆಸಿಪಿಗಳು ಕಲಿಬೇಕು ಅಂತ ಅಂದ್ಕೊಂಡಿರೋರು ಒಂದೊಂದೇ ಸ್ಟೆಪ್ ಯಾರೂ ಕಲ್ತ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಒಂದೊಂದೇ ಸ್ಟೆಪ್ಸ್ ಯಾವ ರೀತಿ ಏನು ಮಾಡೋದು ಅಂತ ಕಲ್ತ್ಕೋಬೋದು, ಆರಾಮ್ಸೆ ಕಲಿಬೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಥರ ಮಾಡ್ಕೋಬೋದು. ನಾನು ಈ ರೀತಿ ನೀಟಾಗಿ ಮೊಟ್ಟೆದೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಮೇನ್ ಇದ್ರಲ್ಲಿ ಅದೇ ಆವಾಗಲೇ ಹೇಳ್ದಂಗೆ ಮೊಟ್ಟೆ ಅಂದರೆ ಅದು ಸ್ಮೆಲ್ ಬರುತ್ತೆ, ಮೊಟ್ಟೆ ಹಸಿ ಸ್ಮೆಲ್ ಹಂಗೆ ಆಗಿಬಿಡುತ್ತೆ. ಸೊ ನಾವು ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಈ ರೀತಿ ನೀಟಾಗಿ ಕೈ ಆಡ್ತಾನೆ ಇರಬೇಕು. ಆ್ಯಂಡ್ ಏನಂದರೆ ನೀವು ಇವಾಗಲೇ ಉಪ್ಪು ಖಾರ ಎಲ್ಲ ಇದು ಮಾಡ್ಕೊಂಬಿಡಿ, ಟೇಸ್ಟ್ ಮಾಡ್ಕೊಬಿಡಿ ಹೆಂಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಬಿಕಾಸ್ ಎಲ್ಲ ಆದಮೇಲೆ ಗ್ಯಾಸೆಲ್ಲ ಆಫ್ ಮಾಡಿದ್ಮೇಲೆ ನಾವು ಉಪ್ಪು ಹಾಕೋದು ಖಾರ ಹಾಕೋದು ಆ ರೀತಿ ಮಾಡಿದ್ರೆ ಅದಷ್ಟು ಚೆನ್ನಾಗಿರಲ್ಲ. ಸೊ ನಾನು ಇವಾಗಲೇ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡ್ಕೊತಾ ಇದ್ದೀನಿ. ಎಲ್ಲ ಆ್ಯಕ್ಚುಲಿ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ತೀನಿ ನಾನು ಎಲ್ಲದಕ್ಕೂ. ತುಂಬ ಅಂದರೆ ತುಂಬ ಉಪ್ಪು ಖಾರ ಕರೆಕ್ಟಾಗಿ ಹಿಡ್ದಿದೆ ಇದಕ್ಕೆ. ಈ ರೀತಿ ತಯಾರಿ ಆಯಿತು. ಆ್ಯಂಡ್ ನಾನಿವಾಗ ಏನು ಮಾಡ್ತೀನಿ, ಹಚ್ಚಿಟ್ಕೊಂಡಿರೋ ಅಂತಹ ಕೊತ್ತಂಬರಿನ ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾನು ನೋಡ್ತಾ ಇದ್ದೀರಲ್ಲ, ನೀವು ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಸಣ್ಣದಾಗೆ ಅದಕ್ಕೆ ಎಲ್ಲ ಆ್ಯಕ್ಚುಲಿ ಆಗಿದೆ 40-45%. ಅದನ್ನು ಇವಾಗ ತಿರುಗಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಮೊದಲೇ ನೀವು ಕೊತ್ತಂಬರಿ ಹಾಕೋಕ್ಕೆ ಹೋಗ್ಬಿಡಿ, ಅಷ್ಟು ಟೇಸ್ಟ್ ಇರಲ್ಲ. ಕೊನೆಯಲ್ಲಿ ನೀವು ಈ ರೀತಿ ಕೊತ್ತಂಬರಿ ಹಾಕಬೇಕು. ಎಗ್ ಬುರ್ಜಿಗೆ ಅಂತ ಅಲ್ಲ, ಎಲ್ಲದಕ್ಕೂ ಅಷ್ಟೇ. ನಾನು ಈ ರೀತಿ ಹಾಕ್ಬಿಟ್ಟು ಒಂದು 2-3 ಮಿನಿಟ್ಸ್ ನಾನು ಅದನ್ನೇ ಇದು ಮಾಡ್ತಾ ಇರಬೇಕು. ಯಾಕೆಂದರೆ ಮೊಟ್ಟೆ ಅಂದರೆ ಕೈ ಆಡ್ತಾನೆ ಇರಬೇಕು. ನಾವು ಸುಮ್ಮನೆ ಬಿಟ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಸೊ ತಳ ಹಿಡಿಯೋವರೆಗೂ ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ತಿರ್ಗಾ ಒಂದು ಸತಿ ಟೇಸ್ಟ್ ನೋಡಬೇಕು ಅನ್ನಿಸ್ತು, ನಾನು ತಿರ್ಗಾ ಇಟ್ಕೊಂಡು ತಿಂತಾಯಿದ್ದೀನಿ. ವಾವ್, ಸೂಪರಾಗಿದೆ, ಎಲ್ಲ ಕರೆಕ್ಟಾಗಿ ಬಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿದೆ. ಟೊಮೆಟೊ ಹಾಕಿದ್ರಿಂದ ಒಂಥರ ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಎಲ್ಲ ರೆಡಿ ಆಯಿತು ಆಲ್ರೆಡಿ. ಆ್ಯಂಡ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಎಲ್ಲ ಇನ್ನೊಂದು ಸತಿ ಲಾಸ್ಟಲ್ಲಿ ಒಂಚೂರು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ನೀಟಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ಬ್ರೌನಿಷ್ ಬಂತು. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಗ್ ಬುರ್ಜಿ. ಮೊಟ್ಟೆಲಿ ಅದೇ ಹೇಳಿದ್ನಲ್ಲ, ಮೊಟ್ಟೆಲಿ ಯಾವುದೇ ಥರ ರೆಸಿಪಿ ಇದ್ರೂ ನಂಗೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಮೊಟ್ಟೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ತಿಂತಾ ಇರಲಿಲ್ಲ. ಎಗ್ ಬುರ್ಜಿಯಿಂದ ನಾನು ಮೊಟ್ಟೆ ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನಂದರೆ ರೆಡಿ ಆಯಿತು ಆ್ಯಕ್ಚುಲಿ, ಇವಾಗೆಲ್ಲ ರೆಡಿ ಆಗಿದೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಗ್ಯಾಸ್ನ ಆಫ್ ಮಾಡ್ತೀನಿ. ಆಫ್ ಮಾಡಾದ್ಮೇಲೆ ಈ ರೀತಿ ತಿರ್ಗಾ ಇನ್ನೊಂದು ಸತಿ ಈ ರೀತಿ ಮಾಡಿಕೊಂಡು ಕೊನೆಯದಾಗಿ ಇವಾಗ ಗ್ಯಾಸ್ ಆಫ್ ಮಾಡಿದೆ. ರೆಡಿ ಆಯಿತು, ಎಗ್ ಬುರ್ಜೀಸ್ ಫುಲ್ಲು ಪ್ರಿಪೇರ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸ್ನ ಆಫ್ ಮಾಡ್ತೀನಿ. ನೋಡಿದ್ರಲ್ಲ, ನೀಟಾಗಿ ಆಯಿತು. ಈ ರೀತಿ ಎಲ್ಲ ಫಿನಿಶ್ ಆಯಿತು. ಆ್ಯಂಡ್ ನಾನು ಗ್ಯಾಸು ಸಹ ಆಫ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಟು ಅವರ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.